بسم الله الرحمن الرحيم السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف رسول الله وعلى آله وصحبه أجمعين أما بعد. ಗೌರವಾನ್ವಿತರೆ, ಪೀಠಿಗೆಗೆ ಯಾವುದೇ ಪ್ರವೇಶನ ನೀಡದೆ ಈ ಸುಂದರವಾದ ವೇದಿಕೆಯಲ್ಲಿ ನನ್ನೆಲ್ಲ ಅರ್ಪಿತವಾದಂತಹ ವಿಷಯ ಇಸ್ಲಾಮೋಫೋಬಿಯಾ ವಾಸ್ತವಿಕತೆ. ಪ್ರಿಯರೇ, ಆಧುನಿಕ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಗ್ರಾಸವಾಗುತ್ತಿರುವ ಧರ್ಮಗಳ ಪೈಕಿ ಒಂದು ಧರ್ಮವಾಗಿದೆ ಇಸ್ಲಾಂ. ಈ ಧರ್ಮದ ವಿರೋಧಿಗಳು ನೇರ ತೇಜೋವಧೆ ಮಾಡಲು ಸಾಧ್ಯವಾಗದ ಸಂದರ್ಭದಲ್ಲಿ ಜಾಗತಿಕರ ಮುಂದೆ ತಂದೊಡ್ಡಿದ ಒಂದು ನೀಚವಾದ ಕಾರ್ಯವಾಗಿದೆ ಇಸ್ಲಾಮೋಫೋಬಿಯಾ ಅಥವಾ ಭಯಭೀತಿಯ ಇಸ್ಲಾಂ. ನನಗೆ ಅದ್ಭುತವಾಗ್ತಾ ಇದೆ, ಶಾಂತಿಯ ಧರ್ಮವಾದ ಇಸ್ಲಾಂ ಹೇಗೆ ತಾನೇ ಫೋಬಿಯಾಕ್ಕೆ ಹೋಲಿಸಲು ಸಾಧ್ಯ? ಕಾರಣ, ಇಸ್ಲಾಂ ಯಾವತ್ತೂ ಕೂಡ ಶಾಂತಿಯನ್ನೇ ಬಯಸುತ್ತದೆ ಹೊರತು ಭಯೋತ್ಪಾದನೆಯನ್ನಲ್ಲ. ನಿನಗೆ ಅಕ್ರಮವನ್ನು ಎಸಗುವವನೆಂದಿಗೂ ಒಲಿತನ್ನೇ ಮಾಡು ಎಂಬಂತಹ ಮಾನವೀಯತೆಯ ನೈಜ ದರ್ಶನವನ್ನಾಗಿದೆ ನಾವು ಕಾಣುವುದು. ಒಬ್ಬ ವ್ಯಕ್ತಿಗೆ ನಿತ್ಯವೂ ಕೀಟಲೆಗಳ ಸೆರಮಾಲೆಯನ್ನು ಎಸೆಯುತ್ತಿದ್ದಂತಹ ಒಂದು ಸ್ತ್ರೀಯು ರೋಗಿಯಾಗಿದ್ದಾಗ ಅವನನ್ನು ಸಂದರ್ಶಿಸಿ ರೋಗ ಶಮನಕ್ಕಾಗಿ ಪ್ರಾರ್ಥಿಸಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ತನ್ನನ್ನೇ ಕೊಲ್ಲಲು ಬಂದಂತಹ ವ್ಯಕ್ತಿಗೆ ಸತ್ಯ ಧರ್ಮವನ್ನು ಬೋಧಿಸಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ಅಕ್ರಿಮ್ ಜಾರಗ ವಲವ್ ಕಾನ ಕಾಫಿರ, ನಿನ್ನ ನೆರೆಮನೆಯವನು ಅಮುಸ್ಲಿಮನಾದರೂ ಕೂಡ ಅವನೊಂದಿಗೆ ಗೌರವದಿಂದ ವರ್ತಿಸಬೇಕೆಂದು, ಕೂಲಿ ಕಾರ್ಮಿಕರ ಬೆವರು ಹಾರುವ ಮುನ್ನ ವೇತನವನ್ನು ನೀಡಬೇಕೆಂದು, ಯಾರು ಇನ್ನೊಬ್ಬನನ್ನು ಅನೈತಿಕವಾಗಿ ವಧಿಸಿದ್ರೆ ಅವನು ಮನುಕುಲವನ್ನೇ ವಧಿಸಿದಂತೆ, ಅದೇ ಇನ್ನೊಬ್ಬನನ್ನು ಜೀವಕಾರುಣ್ಯ ಪ್ರವರ್ತನೆಗಳ ಮೂಲಕ ಬದುಕಲು ಅವಕಾಶ ಮಾಡಿಕೊಟ್ಟರೆ ಅವನು ಇಡೀ ಪ್ರಪಂಚವನ್ನೇ ಬದುಕಿಸಿದಂತೆ ಎಂದು ಹೇಳಿದಂತಹ ಪವಿತ್ರವಾದ ಕುರ್ಆನ್ನ ಹಿಂಬಾಲಕರಾದ ಮುಸಲ್ಮಾನರಿಗೆ ಯಾವತ್ತೂ ಕೂಡ ಫೋಬಿಯಾಗಳು ನಡೆಸಲು, ಭಯವನ್ನು ಹುಬ್ಬಿಸಲು, ಬಿಲ್ಲಿ ಭೀತಿಯ ವಾತಾವರಣವನ್ನು ಸೃಷ್ಟಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಹೂದಿಯವರವರ ಶವಶರೀರವನ್ನು ಕಂಡು ಎದ್ದು ನಿಂತಾಗ ಸ್ವತಃ ಅನುಯಾಯಿಗಳು ಅದೊಂದು ಯಹೂದಿಯ ಶವಶರೀರವಲ್ಲವೇ ಪ್ರವಾದಿವರೇರೆ ಎಂದು ಕೇಳಿದಾಗ, ಧರ್ಮಕ್ಕಿಂತ ಮಿಗಿಲು ಮನುಷ್ಯತ್ವ ಅಥವಾ ಮಾನವೀಯತೆ, ಅಲೈಸದ ಇನ್ಸಾನಿಯನ್ ಅಲೈಸದ ನಫ್ಸನ್, ಅವನು ಯಹೂದಿ ಆಗಲಿ ಎನ್ನುವುದು ಧರ್ಮದವನೇ ಆಗಲಿ ಅವನೊಬ್ಬ ಮನುಷ್ಯನಲ್ಲವೇ ಎಂದು ಕಲಿಸಿದಂತಹ ಇಸ್ಲಾಮಿನ ಇತಿಹಾಸದ ಬುಡಗಳನ್ನು ಸ್ಮರಿಸುವಾಗ ಖಂಡಿತವಾಗಿಯೂ ಇಸ್ಲಾಮಿನಲ್ಲಿ ಕೋಮುವಾದ, ಜಾತಿವಾದ, ಭೀತಿವಾದಗಳಿಗೆ ಆಸ್ಪದವಿಲ್ಲೆಂದು ಬಹಳಷ್ಟು ಸ್ಪಷ್ಟವಾಗಿ ಮನದಟ್ಟಾಗುತ್ತದೆ. ಇಸ್ಲಾಮೋಫೋಬಿಯಾ ವರ್ಷಗಳ ಮುಂಚೆ ಅಮೆರಿಕಾದ ಬಹುದೊಡ್ಡ ಕಟ್ಟಡಗಳಾದಂತಹ ದ ವರ್ಲ್ಡ್ ಟ್ರೇಡ್ ಸೆಂಟರ್ ಕೆಲವೊಂದು ಕಿಡಿಗೇಡಿಗಳ ಮೂಲಕ ನಾಶವಾದಂತಹ ಸಂದರ್ಭ. ನಾಶಪಡಿಸಿದವರಲ್ಲಿ ಇಸ್ಲಾಂ ಹೆಸರಿನ ಮುಸ್ಲಿಂ ನಾಮಧಾರಿಗಳಿರುವುದರಿಂದ ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರು. ಇನ್ನು ಇಸ್ಲಾಂ ಇಲ್ಲಿ ನೀತಿ ನಿಲ್ಲದು ಎಂದು ಕೆಲವೊಂದು ಮಾಧ್ಯಮಗಳು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದೆ. ಆದರೆ ಇಸ್ಲಾಮಿನ ಕುರಿತು ತಿಳಿದಿರುವಂತಹ ಜನರು ನಿನ್ನ ನೆರೆಮನೆಯವನ ಮುಸಿದಿರುವಾಗ ಹೊಟ್ಟೆ ತುಂಬಾ ತಿಂದು ಮಲಗುವವನು ನನ್ನವನಲ್ಲ ಎಂದು ಹೇಳಿದಂತಹ ಧರ್ಮದಲ್ಲಿ ಭಯೋತ್ಪಾದನೆ ಹೇಗೆ ತಾನೇ ಸಾಧ್ಯ ಎಂದು ಅರಿತಂತಹ ಜನರು ಇಸ್ಲಾಮಿಕ್ ಲೈಬ್ರರಿಗಳಿಗೆ ಹೋಗಿ, ಅಮೆರಿಕಾದ ಲೈಬ್ರರಿಗಳಿಗೆ ಹೋಗಿ ದ ಹೋಲಿ ಕುರ್ಆನ್ ಸಂಪೂರ್ಣವಾಗಿ ಅವನವರಿಗೆ ಮಾಡ್ತಾರೆ. ಪವಿತ್ರವಾದ ಕುರ್ಆನ್ನ ಟ್ರಾನ್ಸ್ಲೇಷನ್ ಗಳನ್ನು, ಪವಿತ್ರವಾದ ಕುರ್ಆನ್ನ ವ್ಯಾಖ್ಯಾನಗಳನ್ನು ಅವರು ಓದುವಾಗ ಬಹಳಷ್ಟು ಅದ್ಭುತಗಳನ್ನು ಅವರು ಕಾಣ್ತಾರೆ. ಪವಿತ್ರ ಕುರ್ಆನ್ನ ಪ್ರಥಮ ಸೂಕ್ತದಲ್ಲಿ ಬಿಸ್ಮಿಲ್ಲಾ, ಇನ್ ದ ನೇಮ್ ಆಫ್ ಅಲ್ಲಾಹ್ ಅರ್ ರಹ್ಮಾನ್ ರಹೀಮ್, ದ ಮೋಸ್ಟ್ ಮೇರ್ಸಿಫುಲ್, ದ ಮೋಸ್ಟ್ ಗ್ರೇಸಿಯಸ್, ಅತ್ಯಂತ ಪರಮದಯಾಮನು, ಅತ್ಯಂತ ಕರುಣಾನಿಧಿ ಎಂಬುದನ್ನು ಕುರ್ಆನ್ ಅಧ್ಯಯನ ಮಾಡುವವರು ಕಾಣ್ತಾರೆ. ಮಾತ್ರವಲ್ಲ, ಕುರ್ಆನ್ ಮುಂದೆ ಶಾಂತಿಯ, ಪ್ರೀತಿಯ, ಸಹಿಷ್ಣುತೆಯ ಸಂದೇಶಗಳನ್ನು ಅವರೇ ಕಾಣಲು ಸಾಧ್ಯವಾಗ್ತದೆ. ಪ್ರೀತಿಯ ಸಹೋದರರೇ, ಒಬ್ಬ ವ್ಯಕ್ತಿಯಲ್ಲಿ ಇಡೀ ಪ್ರಪಂಚವನ್ನೇ ಕಾಣುವಂತಹ ಇಸ್ಲಾಮಿನ ದೃಷ್ಟಿಕೋನವನ್ನು ಮನಗಂಡು ಅದೆಷ್ಟೋ ಲಕ್ಷಾಂತರ ಜನರು ಇವತ್ತು ಕೂಡ ಇಸ್ಲಾಮಿಗೆ ಹಾದು ಬರುತ್ತಿರುವುದು ನಾವು ಕಾಣಬಹುದಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನಾವಿಲ್ಲಿ ಮನದಟ್ಟು ಮಾಡಬೇಕಾದದ್ದು ಇಸ್ಲಾಮೋಫೋಬಿಯಾ. ಇಸ್ಲಾಂ ಅಂದರೆ ಶಾಂತಿ, ಫೋಬಿಯಾ ಅಂದರೆ ಭಯ. ಶಾಂತಿ ಇರುವಲ್ಲಿ ಯಾವತ್ತಾದರೂ ಭಯ ಇರುತ್ತದೆಯೇ? ಇಲ್ಲ. ಹಗಲು ಮತ್ತು ರಾತ್ರಿ ಯಾವ ರೀತಿ ಹೊಂದಾಗಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಇಸ್ಲಾಮೋಫೋಬಿಯಾ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲವೆಂದು ಮನವರಿಕೆ ಮಾಡ್ತಾ ನನ್ನ ಮಾತಿಗೆ ಕಡಿವಾಣ. ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.